ರಾಜ್ಯದಲ್ಲಿ ವ್ಯಾಪಕವಾದ ಮಳೆಯಿಂದಾಗಿರತಕ್ಕಂತ ಹಾನಿಗಳ ಬಗ್ಗೆ ಸುದ್ದಿಯನ್ನು ನೋಡ್ತಾ ಇದ್ರಿ. ಕೊಡಗು ಜಿಲ್ಲೆ ಪೊನ್ನಂಪೇಟೆ ತಾಲೂಕಿನ ಕೊಟ್ಟ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಪೂಜೆಕಲ್ಲು 3 ಎಕರೆ ಪೈಸರಿ ಅಂತಕ್ಕಂಥ ಗ್ರಾಮದಲ್ಲಿ ಮಳೆ ಪ್ರಮಾಣ ಏನಾದರೂ ಹೆಚ್ಚಾದರೆ ಲಕ್ಷ್ಮಣ ತೀರ್ಥ ನದಿ ಉಕ್ಕಿ ಹರಿಯುತ್ತೆ. ಹೀಗಾಗಿ ಇಲ್ಲಿನ ಜನರೇನಾದರೂ ಅನಾರೋಗ್ಯದಿಂದ ಬಳಲಿ ಆಸ್ಪತ್ರೆಗೆ ಹೋಗಬೇಕು ಅಂತಂದರೆ ಹರಸಾಹಸ ಪಟ್ಟು ನಗರ ಪ್ರದೇಶಗಳಿಗೆ ತೆರಳುವ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹೀಗಾಗಿ ಇಲ್ಲಿನ ಸಮಸ್ಯೆ ಬಗ್ಗೆ ಗ್ರಾಮಸ್ಥರು ಪಬ್ಲಿಕ್ ಟಿವಿ ಮುಂದೆ ತಮ್ಮ ಅಳಲನ್ನು ತೋಡ್ಕೊಂಡಿದ್ದಾರೆ. ಈ ಕುರಿತಂತೆ ನಮ್ಮ ಪ್ರತಿನಿಧಿ ಮಡಿಕೇರಿ ಪ್ರತಿನಿಧಿ ಮಲ್ಲಿಕಾರ್ಜುನ್ ಸ್ಥಳದಿಂದ ಒಂದು ಪ್ರತ್ಯಕ್ಷ ವರದಿ ಮಾಡಿದ್ದಾರೆ, ನೋಡೋಣ. ಕೊಡಗು ಜಿಲ್ಲೆ ಪೊನ್ನಂಪೇಟೆ ತಾಲೂಕಿನ ಪೂಜೆಕಲ್ಲು 3 ಎಕರೆ ಪೈಸರಿ ಎಂಬ ಸ್ಥಳದಲ್ಲಿ ಮಳೆಗಾಲ ಬಂತು ಅಂದರೆ ಇಲ್ಲಿನ ನಿವಾಸಿಗಳು ಮಳೆಗಾಲ ಕಳೆಯೋ ಗಂಟನು ಒಂದು ದ್ವೀಪದಂತೆ ತಮ್ಮ ಮನೆಗಳಲ್ಲೂ ಕೂಡ ಇರುವಂತಹ ಪರಿಸ್ಥಿತಿ ನಿರ್ಮಾಣವಾಗುತ್ತೆ. ಸುಮಾರು 30 ಕುಟುಂಬ ಇರ್ತಕ್ಕಂಥ ಈ ಒಂದು ಪ್ರದೇಶ ಇದೀಗ ಮಳೆಗಾಲ ಬಂತು ಅಂದರೆ ಒಂದು ರೀತಿ ದ್ವೀಪದಂತೆ ಪರಿಗಣಿಸಿದಾಗ ಮನೆಯಲ್ಲೇ ಇರಬೇಕಾದಂಥದ್ದು ಕೂಡ ಕಂಡು ಬರುತ್ತೆ. ನೀವು ಇಲ್ಲಿ ದೃಶ್ಯದಲ್ಲಿ ನೋಡ್ಬೋದು. ಸಾಕಷ್ಟು ಗ್ರಾಮಸ್ಥರು ಕೂಡ ಈ ಒಂದು ರಸ್ತೆ ಕೂಡ ಕನೆಕ್ಟಿವಿಟಿ ಇಲ್ಲ. ಈ ಒಂದು ರೋಡಲ್ಲಿ ಓಡಾಡೋಕ್ಕೆ ಕೂಡ ಕೆಸರು ಮಿಶ್ರಿತವಾದಂತಹ ರಸ್ತೆಯಲ್ಲೇ ಓಡಾಟವನ್ನು ನಡೆಸ್ಕೊಂಡು ಬರಬೇಕು. ಇದೇ ಮಾರ್ಗವಾಗಿ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿರ್ಬೋದು, ಕೂಲಿ ಕಾರ್ಮಿಕರು ಇರ್ಬೋದು, ಎಲ್ಲರೂ ಕೂಡ ಈ ಒಂದು ಕೆಸರು ಮಿಶ್ರಿತವಾದಂತಹ ರಸ್ತೆಯಲ್ಲೇ ಓಡಾಟವನ್ನು ನಡೆಸ್ತಾರೆ. ಅಷ್ಟೇ ಅಲ್ಲದೆ ಸಾಕಷ್ಟು ಭಾರಿ ಪ್ರಮಾಣದ ಮಳೆ ಬಂತು ಅಂದರೆ ಈ ಒಂದು ಮುಂದೆ ಹೋಗ್ತಾ ಇರ್ತಕ್ಕಂಥ ಏನು ತೋಡಿದೆ ಇದು ಇನ್ನಷ್ಟು ನದಿಯ ನೀರಿನ ಮಟ್ಟ ಕೂಡ ಏರಿಕೆ ಆಗುತ್ತೆ, ಈ ತೋಡಿನ ನೀರಿನ ಮಟ್ಟ. ಹೀಗಾಗಿ ಒಂದಷ್ಟು ಪಂಚಾಯಿತಿ ಕುಟ್ಟ ಗ್ರಾಮ ಪಂಚಾಯಿತಿಯವರು ಒಂದು ಸಣ್ಣ ಕಿರು ಸೇತುವೆಯನ್ನು ಕೂಡ ಮಾಡಿಕೊಟ್ಟಿರ್ತಕ್ಕಂಥದ್ದು. ಅದು ಕಬ್ಬಿಣದ್ದು, ಆದರೆ ಅದು ಎಷ್ಟು ಸೇಫ್ ಅನ್ನೋದು ಇನ್ನೂ ಗೊತ್ತಿಲ್ಲ. ಯಾಕೆಂದರೆ ತುಂಬ ಹಳೆಯದು ಅಂತಲೂ ಕೂಡ ಹೇಳ್ತಾ ಇದ್ದಾರೆ. ಭಾರಿ ಮಳೆ ಆಯಿತು ಅಂದರೆ ಈ ಒಂದು ತೋಡಿನಿಂದ ನೀರು ಏರಿಕೆ ಆದರೆ ಸಂಪೂರ್ಣವಾಗಿ ಈ ಕಡೆ ಕೂಡ ದಾಟ್ಲಿಕ್ಕೂ ಕೂಡ ಇಲ್ಲಿರ್ತಕ್ಕಂಥ ಗ್ರಾಮಸ್ಥರು ಕೂಡ ಆಗಲ್ಲ. ಹೀಗಾಗಿ ಒಂದು ರೀತಿ ಆತಂಕಕ್ಕೆ ಒಳಗಾಗ್ತಾರೆ. ಅಷ್ಟೇ ಅಲ್ಲದೆ ಈ 3 ತಿಂಗಳುಗಳು ಕೂಡ ಮನೆಯಲ್ಲಿ ಇರುವಂತಹ ಪರಿಸ್ಥಿತಿ ಕೂಡ ನಿರ್ಮಾಣವಾಗುತ್ತೆ. ಏನು ತೋಡಿನ ನೀರು ಏನಿದೆ ಈ ತೋಡಿನ ನೀರು ಉಕ್ಕಿ ಹರಿಯುತ್ತದೆ. ಸದ್ಯ ನನ್ನ ಜೊತೆ ಈ ಊರಿನ ಯುವಕನೋರ್ವ ಇದ್ದಾನೆ, ಆತನ್ನೇ ಮಾತಾಡಿಸ್ತೀನಿ. ಯಾವ ರೀತಿ ಸಮಸ್ಯೆ ಆಗುತ್ತೆ ಪ್ರತಿ ಮಳೆಗಾಲದಲ್ಲಿ? 20-30 ವರ್ಷದಿಂದ ಇಲ್ಲಿ ಇದ್ದೀವಿ ಸರ್. ನಮ್ಮ ತಂದೆಯವರು ನಾವೆಲ್ಲ ಇಲ್ಲೇ ಇದ್ದೀವಿ ಸರ್. 8-7 ವರ್ಷದಿಂದ ಈ ಬ್ರಿಡ್ಜ್ ಆಗಿದೆ ಸರ್. ಮಳೆಗಾಲದಲ್ಲಿ ಈ ಲಕ್ಷ್ಮಣ ತೀರ್ಥ ನದಿ ಹರಿತಿದೆ. ಇದು ತುಂಬಿ ಹರಿದ್ರೆ ಈ ಕಡೆ ನೀರು ಆ ಕಡೆ ಇರ್ತದೆ. ಮಕ್ಕಳು ಶಾಲೆಗೆ ಹೋಗ್ಬೇಕಾದ್ರೂ ಯಾರಾದರೂ ಕೆಲಸಕ್ಕೆ ಹೋಗ್ಬೇಕಾದ್ರೂ ಈ ಮಳೆ ನೀರಲ್ಲಿ ನಾವು ಎತ್ಕೊಂಡು ಹೋಗಿ ಆ ಕಡೆ ಬಿಟ್ಟು ಅವ್ರು ಹೋಗೋಕ್ಕಾಗೋದು ಸರ್. ರೋಡ್ ಕುಸಿತದಿಂದ ಎಲ್ಲ MLC ಅವರು MLA ಅವರು ಎಲ್ಲರೂ ಬಂದಿದ್ರು. ಎಲ್ಲರ ಗಮನಕ್ಕೆ ನಾವು ತಂದಿದ್ದೀವಿ ನಮ್ಮ ಪರಿಸ್ಥಿತಿ ಏನಂತ. ಅವ್ರು ಮಳೆ ಆದಮೇಲೆ ಬಿಟ್ಟು ನೋಡಿ ಬಂದು ತಹಸೀಲ್ದಾರ್ ಅವರಲ್ಲಿ ಸರ್ವೆ ಮಾಡಿ ನಮಗೆ ಮಾಡಿಕೊಡ್ತೀನಿ ಅಂತ ಎಂದಿದ್ದಾರೆ ಸರ್. ಬಟ್ ನಮಗೆ ಏನಾದರೂ ಒಂದು ಸೂಕ್ತ ಪರಿಹಾರ ಮಾಡಿ ನಮಗೊಂದು ವಾಹನ ಸಂಚಾರಕ್ಕೆ ಒಂದು ದಾರಿ, ಇದೊಂದು ಸೇತುವೆ ಆಗಬೇಕಂತ ನಮ್ಮ ಮನವಿ ಸರ್. ಎಷ್ಟು ಹಲವಾರು ವರ್ಷಗಳಿಂದ ಮನವಿ ಕೊಡ್ತಾನೆ ಇದ್ದೀರಾ? ಏನು ಹೇಳ್ತಾರೆ ಬಂದವರೆಲ್ಲ ಮಾಡ್ಕೊಡ್ತೀವಿ ಅಂತ ಹೇಳಿ ಭರವಸೆ ಕೊಟ್ಟು ಹೋಯ್ತಾರೆ ಹೊರತು ಇದುವರೆಗೆ ಯಾವುದೊಂದು ಕ್ರಮ ಕೈಗೊಂಡಾಗೆ ನಮಗೆ ಅನಿಸಿಲ್ಲ ಸರ್. ಈ ಲಕ್ಷ್ಮಣ ತೀರ್ಥ ನದಿ ಏನು ಈ ತೋಡ್ನಲ್ಲಿ ಉಕ್ಕಿ ಹರಿದಂಥ ಸಂದರ್ಭದಲ್ಲಿ ಆ ಊರಿಂದ ಹೊರಗೆ ಬರಕ್ಕೆ ಸಾಧ್ಯ ಇರುತ್ತಾ? ಇಲ್ಲ ಊರಿನಲ್ಲೇ ಇರ್ಬೇಕು ಸರ್. ಎಲ್ಲರೂ ನಾವು ಇದು ಒಂದು 2 ವಾರ ಅಲ್ಲ ಇದು ಹಿಂಗೆ ಉಕ್ಕಿ ಹರಿತಾ ಇರುತ್ತೆ ಸರ್. ನಾವು ಕೆಲಸಕ್ಕೆ ಹೋಗೋಕ್ಕಾಗಲ್ಲ, ನಾವು ಮನೆಯಲ್ಲೇ ಕೂತಿರ್ಬೇಕು. ಆ ಥರ ಅರ್ಜೆಂಟ್ ಏನಾದರೂ ಹೋಗ್ಬೇಕಂದ್ರೂ ಸೊಂಟದ ಗಂಟ ಈಜುಕೊಂಡು ಬಂದು ನಾವು ಹೋಗಿ ಸೇರ್ಬೇಕಾಯ್ತಾರೆ ಸರ್. ಏನಾದರೂ ಹುಷಾರಿಲ್ಲ, ಅನಾರೋಗ್ಯ ಪೀಡಿತರೇನೋ ಆಯಿತು, ಎಮರ್ಜೆನ್ಸಿ ಆಯಿತು, ಅಂತ ಟೈಮಲ್ಲಿ ಏನು ಮಾಡ್ತೀರಾ? ನಾವು ಅವ್ರನ್ನ ಹೊತ್ಕೊಂಡು ಹೋಗ್ಬೇಕು ಸರ್. ಇದೇ ನೀರಲ್ಲಿ ತೋಳಲ್ಲಿ ಹೊತ್ಕೊಂಡು ಅಲ್ಲಿ ಗಂಟೆ ಹೋಗ್ಬೇಕು ಸರ್. ಅದೇ ಮೇನ್ ರೋಡ್ ಗಂಟೆ ನಾವು ಹೊತ್ಕೊಂಡು ಹೋಗ್ಬೇಕು ಸರ್. ಇದು ಇಲ್ಲಿಯ ಸ್ಥಳೀಯ ಯುವಕರು ಹೇಳುವಂಥ ಮಾತುಗಳು. ಯಾರಾದರೂ ಅನಾರೋಗ್ಯ ಪೀಡಿತರಾದರೂ ನಮ್ಗೆ ಇದೇ ರೀತಿಯಾದಂತಹ ಸಮಸ್ಯೆ ಯಾರ ಮೇಲಾದ್ರು ಎತ್ಕೊಂಡು ಹೋಗುವಂಥದ್ದು. ಆದರೆ ಸರ್ಕಾರಕ್ಕೆ ಹಲವಾರು ಬಾರಿ ನಾವು ಮನವಿಯನ್ನು ಕೂಡ ಮಾಡಿದ್ದೀವಿ, ಯಾರು ಕೂಡ ನಮ್ಮನ್ನು ಪರಿಗಣಿಸ್ತಾ ಇಲ್ಲ. ಪ್ರತಿ ಮಳೆಗಾಲದಲ್ಲೂ ಒಂದಲ್ಲ ಒಂದು ಸಮಸ್ಯೆಯ ಸುಳಿಯಲ್ಲಿ ನಾವು ಬದುಕ್ತಾ ಇದ್ದೀವಿ. ಸೊ ಇನ್ನಾದರೂ ಸಂಬಂಧಪಟ್ಟಂತಹ ಅಧಿಕಾರಿಗಳಾಗಿರ್ಬೋದು ಇವರ ಸಮಸ್ಯೆಗೆ ಸೂಕ್ತವಾದ ಪರಿಹಾರವನ್ನು ನೀಡಬೇಕು ಅನ್ನೋದು ಕೂಡ ಪಬ್ಲಿಕ್ ಟಿವಿಯ ಆಶೆ ಆಗಿರ್ತಕ್ಕಂಥದ್ದು. ಕ್ಯಾಮ್ರಾಮನ್ ಶಿವ ಜೊತೆ ಮಲ್ಲಿಕಾರ್ಜುನ್, ಪಬ್ಲಿಕ್ ಟಿವಿ, ಮಡಿಕೇರಿ.